ಜನ ಕನ್ನಡ ಫಿಲ್ಮ್ಸ್ ನ ನೋಡೋಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಥಿಯೇಟರ್ ತುಂಬಿಸೋದೇ ಒಂದು ದೊಡ್ಡ ಚಾಲೆಂಜ್ ಆಗ್ತಿದೆ. ಬೇರೆ ಭಾಷೆ ಸಿನಿಮಾಗಳಾದ್ರೆ ಮುಗಿಬಿದ್ದು ಥಿಯೇಟರ್ಗೆ ಓಡೋ ಜನರು ನಮ್ಮ ಭಾಷೆ ಫಿಲ್ಮ್ ಬಂದಾಗ ಮಾತ್ರ ಮನೆ ಬಿಟ್ಟು ಆಚೆನೆ ಬರಲ್ಲ. ಹೀಗೆ ಹಲವಾರು ಟಾಕ್ಸ್ಗಳು ಇತ್ತೀಚೆಗೆ ಜಾಸ್ತಿ ಕೇಳ್ತಾ ಇದೀವಿ. ಇದಕ್ಕೆ ಕಾರಣ ಏನು ಅಂತ ಹುಡುಕಕ್ ಹೋದ್ರೆ ಮೋಸ್ಟ್ ಕಾಮನ್ ಆಗಿ ಬರೋ ಉತ್ತರ ಅಂದ್ರೆ ಅದು ಕಾಂಟೆಂಟ್. ಒಳ್ಳೆ ಕಾಂಟೆಂಟ್ ಸಿನಿಮಾ ಎಲ್ಲೋ ಒಂದು ಕಡೆ ನಮ್ಮ ಇಂಡಸ್ಟ್ರಿಯಲ್ಲಿ ಕಮ್ಮಿ ಆಗಿದೆ. ಅದಕ್ಕೆ ಜನರು ಫಿಲ್ಮ್ಸ್ ಮೇಲೆ ಇಂಟ್ರೆಸ್ಟ್ ಕಳ್ಕೊತಿದ್ದಾರೆ. ಒಳ್ಳೆ ಕಾಂಟೆಂಟ್ ಸಿನಿಮಾ ಕೊಟ್ರೆ ಜನ ಯಾಕೆ ಬರಲ್ಲ? ಖಂಡಿತ ಬರ್ತಾರೆ. ಅದಕ್ಕೆ ಉದಾಹರಣೆನೆ ಕಿರಿಕ್ ಪಾರ್ಟಿ, ಚಾರ್ಲಿ 777, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಕಾಂತಾರ, ಗರುಡ ಗಮನ, ವೃಷಭವಾನ. ಇಲ್ಲೇ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿಯ 3 ಮಸ್ಕಿಟಿಯರ್ಸ್ ಎಂಟ್ರಿ ಆಗೋದು. ಅದೇ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಮತ್ತೆ ರಾಜ್ವಿ ಶೆಟ್ಟಿ. ಇಡೀ ಇಂಡಿಯಾ ಮತ್ತೆ ಕನ್ನಡ ಇಂಡಸ್ಟ್ರಿ ಕಡೆ ಒಂದು ಸತಿ ಮತ್ತೆ ತಿರುಗಿ ನೋಡೋ ಹಾಗೆ ಮಾಡಿರೋದ್ರಲ್ಲಿ ಈ 3 ಜನರ ಕೈವಾಡ ಇದೆ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ ಅನ್ಸತ್ತೆ. ಈ 3 Rಗಳಲ್ಲಿ ಮೊದಲು ಸಕ್ಸಸ್ ನ ಟೇಸ್ಟ್ ಮಾಡಿ ಕರ್ನಾಟಕ ಜನಕ್ಕೆ ಪರಿಚಯ ಆದವರು ರಕ್ಷಿತ್ ಶೆಟ್ಟಿ. 2010ರಲ್ಲೇ ನಮ್ಮ ಏರಿಯಾದಲ್ಲಿ ಒಂದು ದಿನ ಅನ್ನೋ ಫಿಲ್ಮ್ ಮೂಲಕ ಸೆಕೆಂಡ್ ಲೀಡ್ ಆಗಿ ಕಾಣಿಸ್ಕೊಂಡ್ರು. ಫಿಲ್ಮ್ ಅಷ್ಟೇನ್ ವರ್ಕ್ ಆಗ್ಲಿಲ್ಲ. ನೆಕ್ಸ್ಟ್ ಫಿಲ್ಮ್ ತುಗ್ಲಕ್ಕಲ್ಲಿ ಫಸ್ಟ್ ಮೇನ್ ಲೀಡ್ ಆಗಿ ಕಾಣಿಸ್ಕೊಂಡ್ರು. ಈ ಫಿಲ್ಮ್ ಕೂಡ ಬಂದ ಪುಟ ಹೋದ ಪುಟ ಅನ್ನೋ ತರ ಹೋಯ್ತು. ಆದ್ರೆ 2013ರಲ್ಲಿ ರಿಲೀಸ್ ಆದ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ರಕ್ಷಿತ್ ಅವ್ರನ್ನ KFI ನ ಒಬ್ಬ ಪ್ರಾಮಿಸಿಂಗ್ ಆಕ್ಟರ್ ಆಗಿ ಎಸ್ಟಾಬ್ಲಿಷ್ ಮಾಡ್ತು. ಈ ಫಿಲ್ಮ್ ಇಂದ ರಕ್ಷಿತ್ ಅವರಿಗೆ ಸಿಂಪಲ್ ಸ್ಟಾರ್ ಅನ್ನೋ ಬಿರುದು ಕೂಡ ಸಿಕ್ತು. ರಕ್ಷಿತ್ ಒಳ್ಳೆ ಆಕ್ಟರ್ ಗುರು ಅಂತ ನಮ್ ಜನರು ಅನ್ಕೋತಿರ್ಬೇಕಾದ್ರೇನೆ ರಕ್ಷಿತ್ ಅವರು ಉಳಿದವರು ಕಂಡಂತೆ ಅನ್ನೋ ನಿಯೋ ನಾಯರ್ ಗ್ಯಾಂಗ್ಸ್ಟರ್ ಫಿಲ್ಮ್ ನ ಡೈರೆಕ್ಟ್ ಮಾಡಿ ಅವರಲ್ಲಿ ಇರೋ ಒಬ್ಬ ಅದ್ಭುತ ಫಿಲ್ಮ್ ಮೇಕರ್ ಕೂಡ ತೋರಿಸಿದ್ರು. ಇನ್ನೇನ್ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಆಸೆಟ್ ಸಿಕ್ತು ಅಂತ ಕನ್ಫರ್ಮ್ ಆಯ್ತು. ಒಂದೇ ಜಾನರ್ಗೆ ಒಂದೇ ಕ್ಯಾರೆಕ್ಟರ್ಸ್ಗಳಿಗೆ ಸ್ಟಿಕ್ ಆಗದೆ ಪ್ರತಿ ಮೂವಿಯಲ್ಲೂ ಆಡಿಯನ್ಸ್ಗೆ ಹೊಸ ಎಕ್ಸ್ಪೀರಿಯನ್ಸ್ ಕೊಡೋದು ರಕ್ಷಿತ್ ಅವರ ಒಂದು ಸ್ಟ್ರೆಂತ್ ಅನ್ಬೋದು. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅನ್ನೋ ಸಣ್ಣ ಬಜೆಟ್ ಅಲ್ಲಿ ಮಾಡಿರೋ ಫಿಲ್ಮ್ ಕೂಡ ಜನರು ಅಕ್ಸೆಪ್ಟ್ ಮಾಡಿದ್ರು ಬಿಕಾಸ್ ಆಫ್ ಇಟ್ಸ್ ಗ್ರೇಟ್ ಡೈರೆಕ್ಷನ್, ಸ್ಕ್ರಿಪ್ಟ್ ಮತ್ತೆ ಆಕ್ಟಿಂಗ್. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ರಕ್ಷಿತ್ ಅವರ ರೇಂಜ್ ಆಸ್ ಅನ್ ಆಕ್ಟರ್ ನ ತೋರಿಸ್ತು. ಇಷ್ಟೆಲ್ಲ ಫಿಲ್ಮ್ಸ್ ಮಾಡಿದ್ರು ಇನ್ನು ಜನರಲಿ ರಕ್ಷಿತ್ ಅವರಿಗೆ ಥಿಯೇಟರ್ ತುಂಬಿಸೋ ಅಷ್ಟು ಸ್ಟಾರ್ಡಮ್ ಇದೆಯಾ ಅಂತ ಪ್ರಶ್ನೆ ಮಾಡಬೇಕಾದ್ರೆ ಆ ಪ್ರಶ್ನೆಗೆ ಉತ್ತರ ಬಂದಿದ್ದು ಸಿನಿಮಾ 2016ರಲ್ಲಿ ರಿಲೀಸ್ ಆದ ಕಿರಿಕ್ ಪಾರ್ಟಿ. ಜಸ್ಟ್ 4 crores ಅಲ್ಲಿ ಕಂಪ್ಲೀಟ್ ಮಾಡಿದ ಈ ಸಿನಿಮಾ 40 crores ಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿ ಒನ್ ಆಫ್ ದ ಹೈಯೆಸ್ಟ್ ಗ್ರಾಸರ್ಸ್ ಇನ್ ಕನ್ನಡ ಇಂಡಸ್ಟ್ರಿ ಆಯಿತು. ಈ ಫಿಲ್ಮ್ ರಕ್ಷಿತ್ ಅವ್ರನ್ನ ಒನ್ ಆಫ್ ದ ಬ್ಯಾಂಕೇಬಲ್ ಸ್ಟಾರ್ಸ್ ಆಫ್ KFI ಕೂಡ ಮಾಡಿತು. ಇನ್ನು ಪ್ಯಾನ್ ಇಂಡಿಯಾ ಅನ್ನೋ ಕ್ರೇಸ್ KGF ಬಂದ್ಮೇಲೆ ನಮ್ಮ ಇಂಡಸ್ಟ್ರಿಯಲ್ಲೂ ಜಾಸ್ತಿ ಆದಾಗ ಚಾರ್ಲಿ 777 ಅನ್ನೋ ಪೆಟ್ ಸೆಂಟ್ರಿಕ್ ಫಿಲ್ಮ್ ಕೊಟ್ಟು ಈ ಸಿನಿಮಾ ನಮ್ಮ ದೇಶ, ನಮ್ಮ ಕನ್ನಡ ಫಿಲ್ಮ್ಸ್ ಕಡೆ ಗಮನ ಹರಿಸೋ ತರ ಮಾಡ್ತು. ಇನ್ನು ಈಗ ರೀಸೆಂಟ್ ಆಗಿ ಬಂದ ಸಪ್ತಸಾಗರದಾಚೆ ಎಲ್ಲೋ ಸೈಡ್ A ಮತ್ತು ಸೈಡ್ B ಅಂತೂ ನಾವು ನೋಡ್ತಿದ್ದ ಲವ್ ಸ್ಟೋರೀಸ್ಗೆ ಹೊಸ ಪರ್ಸ್ಪೆಕ್ಟಿವ್ನೇ ಕೊಡ್ತು. ಇನ್ನು ಸೆಕೆಂಡ್ R ನಮ್ಮ ರಿಷಬ್ ಅಣ್ಣ. ಅವರು ರಿಷಬ್ ಅವರು ತುಗ್ಲಕಲ್ಲಿ ಒಂದಾಗಿ ಕೆಲಸ ಮಾಡಿದ್ರು. ಬಟ್ ಆ ಫಿಲ್ಮ್ ಮೊದಲೇ ಹೇಳ್ದಂಗೆ ಯಾರು ಅಷ್ಟೇನು ನೇಮ್ ಫೇಮ್ ತಂದ್ಕೊಡ್ಲಿಲ್ಲ. ನೆಕ್ಸ್ಟ್ ರಕ್ಷಿತ್ ಶೆಟ್ಟಿ ಡೈರೆಕ್ಷನ್ ನ ಉಳಿದವರು ಕಂಡಂತ ಫಿಲ್ಮ್ ಅಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ಈ ಪಾತ್ರ ರಿಷಬ್ ಅವರಿಗೆ ತಕ್ಕ ಮಟ್ಟಿನ ರೆಕಗ್ನಿಷನ್ ತಂದುಕೊಡಿತು. ನೆಕ್ಸ್ಟ್ ರಿಕ್ಕಿ ಅನ್ನೋ ಫಿಲ್ಮ್ ಇಂದ ಡೈರೆಕ್ಟರ್ ಕ್ಯಾಪ್ ಹಾಕೊಂಡು ಅವರ ಫ್ರೆಂಡ್ ರಕ್ಷಿತ್ ಅವರಿಗೆ ಒಂದು ಫಿಲ್ಮ್ ಮಾಡಿದ್ರು. ಫಿಲ್ಮ್ ಅಷ್ಟೇನ್ ಸೌಂಡ್ ಮಾಡ್ಲಿಲ್ಲ, ಆದ್ರೆ ಅದೇ ವರ್ಷ ಬಂದ ಕಿರಿಕ್ ಪಾರ್ಟಿ ಬಾಕ್ಸ್ ಆಫೀಸ್ ಧೂಳೆಪ್ಸಿ ರಿಷಬ್ ಶೆಟ್ಟಿ ಅವ್ರನ್ನ ಒಬ್ಬ ಒಳ್ಳೆ ಡೈರೆಕ್ಟರ್ ಆಗಿ ನೆಲೆ ಊರಕ್ಕೆ ಹೆಲ್ಪ್ ಮಾಡ್ತು. ರಿಷಬ್ ಅವರ ಡೈರೆಕ್ಷನ್ ಅಲ್ಲಿ ಇರೋ ಸಿಂಪ್ಲಿಸಿಟಿ ಆಮೇಲೆ ವರ್ಸಟಿಲಿಟಿನ ನೋಡ್ಬೇಕು ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀವು ನೋಡ್ಲೇಬೇಕು. ಒಂದು ಸಿಂಪಲ್ ಸ್ಟೋರಿ ಬಟ್ ಒಳ್ಳೆ ಮೆಸೇಜ್ ಇರುವಂತ ಈ ಸಿನಿಮಾನ ಬ್ಯೂಟಿಫುಲ್ ಆಗಿ ಡೈರೆಕ್ಟ್ ಮಾಡಿದ್ರು. ಈ ಫಿಲ್ಮ್ ನ ಡೈರೆಕ್ಷನ್ಗೆ ರಿಷಬ್ ಅವರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ. ಇಲ್ಲಿವರೆಗೂ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡ್ತಿದ್ದ ರಿಷಬ್ ಅವರು ಬೆಲ್ ಬಾಟಮ್ ಅನ್ನೋ ಡಿಟೆಕ್ಟಿವ್ ಡ್ರಾಮಾ ಫಿಲ್ಮ್ ಇಂದ ಫಸ್ಟ್ ಟೈಮ್ ಫುಲ್ ಫ್ಲೆಡ್ಜ್ಡ್ ಹೀರೋ ಆಗಿ ಕಾಣಿಸ್ಕೊಂಡ್ರು. ಫಿಲ್ಮ್ ಜನರಿಗೆ ಇಷ್ಟ ಆಯಿತು. ಈ ತರದ ಡಿಟೆಕ್ಟಿವ್ ಫಿಲ್ಮ್ಸ್ ಕನ್ನಡ ಆಡಿಯನ್ಸ್ ಕಮ್ಮಿನೇ ನೋಡಿದ್ದು. ಹಾಗಾಗಿ ಈ ಫಿಲ್ಮ್ಗೆ ಪ್ರೀತಿ ಕೊಟ್ಟು ಥಿಯೇಟರ್ ಅಲ್ಲಿ ಜಾಗ ಕೊಟ್ಟು ಹಿಟ್ ಮಾಡಿಸಿದ್ರು. ಇದರಿಂದ ರಿಷಬ್ ಅವರು ಸಕ್ಸಸ್ಫುಲ್ ಡೈರೆಕ್ಟರ್ ಇಂದ ಸಕ್ಸಸ್ಫುಲ್ ಆಕ್ಟರ್ ಆಗಿ ಕೂಡ ಪ್ರಮೋಷನ್ ಪಡೆದ್ರು. ಕೋವಿಡ್ ಬಂದು ಎಲ್ಲರೂ ಮನೆಯಲ್ಲಿ ಬೆಚ್ಚು ಕೂತ್ಕೊಂಡಿರೋ ಟೈಮಲ್ಲಿ ಇವರು ಹೀರೋ ಅನ್ನೋ ಫಿಲಮ್ ಮಾಡಿ ರಿಲೀಸ್ ಮಾಡಿದ್ರು. 2022ರಲ್ಲಿ ಇಡೀ ದೇಶ KGF ಹ್ಯಾಂಗ್ ಓವರ್ ಇಂದ ಚೇತರಿಸ್ಕೊಂಡಿದ್ದ ಟೈಮಲ್ಲಿ ಶೆಟ್ರು ಕಾಂತಾರೋ ಅನ್ನೋ ಮಾಸ್ಟರ್ ಪೀಸ್ ನ ಬಿಟ್ಟು ಕನ್ನಡದ ಗತ್ತು ಇಡೀ ಜಗತ್ತಿಗೆ ಗೊತ್ತು ಅನ್ನೋ ತರ ಮಾಡಿದ್ರು. ಎಲ್ಲಾ ಕಡೆ ಕಾಂತಾರಂದೇ ಮಾತುಕತೆಗಳು. 16 ಕೋಟಿ ಬಜೆಟ್ ಅಲ್ಲಿ ಮಾಡಿದ್ದ ಕಾಂತಾರ 600 ಕೋಟಿ ತನಕ ವರ್ಲ್ಡ್ ವೈಡ್ ಕಲೆಕ್ಷನ್ಸ್ ಮಾಡ್ತು. ಅಂಡ್ ದಿಸ್ ಬಿಕೇಮ್ ಒನ್ ಆಫ್ ದ ಸಕ್ಸಸ್ಫುಲ್ ಮೂವೀಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಸಿನಿಮಾಸ್. ಕಾಂತಾರ ಪ್ರೀಕ್ವೆಲ್ ಚಾಪ್ಟರ್ 1ಗೆ ಇಡೀ ದೇಶನೇ ಕಾಯ್ತಾ ಇದೆ. ಕಾದು ನೋಡೋಣ ಹೇಗಿರುತ್ತೆ ಅಂತ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಥರ್ಡ್ ಒನ್ R ಇವರು ನಮ್ಮ ರಾಜ್ವಿ ಶೆಟ್ಟಿ. ಫಿಲ್ಮ್ ಹಿಟ್ ಆಗ್ಬೇಕು ಅಂದ್ರೆ ಹೀರೋಗೆ ಒಂದು ಎಂಟ್ರಿ ಸೀನ್ ಇರಲೇಬೇಕು. ಅದರಲ್ಲಿ ಹೀರೋ ಬರೋ 10 ಜನಕ್ಕೆ ಆಕಾಶ ಮುಟ್ಟೋ ತರ ಹಾರಿಸಿ ಹೊಡಿಬೇಕು. ಒಂದು ಬಿಲ್ಡ್ ಅಪ್ ಸಾಂಗ್ ಇರಬೇಕು. ಬೇಡ ಅಂದ್ರೂ ಫೋರ್ಸ್ಫುಲ್ ಆಗಿ ಕಾಮಿಡಿ ತುರುಕ್ಬೇಕು. ಅರ್ಧ ಗಂಟೆಗೆ ಒಂದ್ಸತಿ ಹೀರೋಯಿನ್ ಜೊತೆ ನೇಚರ್ ಅಲ್ಲಿ ಒಂದು ಸಾಂಗ್ ಸೀಕ್ವೆನ್ಸ್ ಇರಲೇಬೇಕು. ಹೀಗೆ ಏನೇನೋ ಫಾರ್ಮುಲಾ ಮಾಡ್ಕೊಂಡು ಇರೋ ಟೈಮಲ್ಲಿ ಒಂದು ಸಿಂಪಲ್ ಸ್ಟೋರಿ ಮಾಡಿ ಒಂದು ಮೊಟ್ಟೆಯ ಕತೆ ಅನ್ನೋ ಟೈಟಲ್ ಇಟ್ಕೊಂಡು ಬಂದ ರಾಜ್ ಅವರು ಈ ಫಾರ್ಮುಲಾಗಳನ್ನೆಲ್ಲ ಮೂಟೆ ಕಟ್ಟಿ ಸೈಡಲ್ಲಿಟ್ರು.
ಒಳ್ಳೆ ಫಿಲ್ಮ್ ಮೇಕಿಂಗ್, ಆಕ್ಟಿಂಗ್, ಸ್ಟೋರಿ ಇದ್ರೆ ಜನರು ದುಡ್ಡು ಕೊಟ್ಟು ಫಿಲ್ಮ್ ನೋಡ್ತಾರೆ ಅನ್ನೋದನ್ನ ತೋರಿಸ್ಕೊಟ್ರು. KFI ಅಲ್ಲಿ ಆಗಾಗ ಅದ್ಭುತ ಪ್ರತಿಭೆಗಳು ಬರ್ತಾ ಇರ್ತಾರೆ, ಬಂದು ಇಂಡಸ್ಟ್ರಿಗೆ ಒಂದು ಹೊಸದನ್ನ ಅವ್ರದೇ ಆದ ಒಂದು ಟಚ್ ನ ಕೊಟ್ಟು ಹೋಗ್ತಾ ಇರ್ತಾರೆ. ಅಂತವರಲ್ಲಿ ರಾಜ್ ಕೂಡ ಒಬ್ರು. ರಿಯಾಲಿಟಿಗೆ ಬಹಳ ಹತ್ರ ಆಗಿರೋ ಸ್ಕ್ರೀನ್ ಪ್ಲೇ, ಕ್ಯಾರೆಕ್ಟರ್ಸ್, ಮ್ಯಾನರಿಸಮ್ ಇವೆಲ್ಲ ರಾಜ್ ಅವ್ರನ್ನ ಸಿನಿಮಾಗಳ USP. ಒಂದು ಮೊಟ್ಟೆಯ ಕತೆ ಆದಮೇಲೆ ಅಮ್ಮಾಚಿ ಎಂಬ ನೆನಪು, ಮಾಹಿರ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಕಥಾ ಸಂಗಮ ಅನ್ನೋ ಒಳ್ಳೆ ಕತೆಗಳನ್ನ ಈ ಸಿನಿಮಾಗಳಲ್ಲಿ ರಾಜ್ ಅವರು ಕಾಣಿಸ್ಕೊಂಡ್ರು. ಬಟ್ ದ ಬೀಸ್ಟ್, ದ ಮೈಸ್ಟ್ರೋ ಇನ್ ರಾಜ್ ಬಿ ಶೆಟ್ಟಿ ನಮಗೆ ಪರಿಚಯ ಆಗಿದೆ ಗರುಡ ಗಮನ ವೃಷಭ ವಾಹನ ಅನ್ನೋ ಸಿನಿಮಾದಿಂದ. ಗರುಡ ಗಮನ ವೃಷಭ ವಾಹನ ಒನ್ ಆಫ್ ದ ಫೈನೆಸ್ಟ್ ಸಿನಿಮಾಸ್ ಟು ಕಮ್ ಔಟ್ ಆಫ್ ಕನ್ನಡ ಇಂಡಸ್ಟ್ರಿ ಅನ್ನೋದು. ಇದರಲ್ಲಿ ರಾಜ್ ಮತ್ತು ರಿಷಬ್ ಅವರ ಲವ್ ಅಂಡ್ ಹೇಟ್ ರಿಲೇಶನ್ಶಿಪ್ ಅಂತೂ ನೋಡೋಕ್ಕೆ ಒಳ್ಳೆ ಮಜಾ ಇದೆ. ಹಾಗೂ ಈ ಫಿಲ್ಮ್ನ ರಕ್ಷಿತ್ ಶೆಟ್ಟಿ ಅವರ ಪರಂಬ ಸ್ಟುಡಿಯೋಸ್ ಪ್ರೆಸೆಂಟ್ ಮಾಡಿತ್ತು. ಸೊ ಅ ಬ್ಯೂಟಿಫುಲ್ ಸಂಗಮ ಆಫ್ 3 hours. ಇದಾದ್ಮೇಲೆ ಬಂದ ಟೋಬಿ ಹಾಗೂ ಸ್ವಾತಿ ಮುತ್ತಿನ ಮಳೆಹನಿಯೇ ಬಾಕ್ಸ್ ಆಫೀಸ್ ಅಲ್ಲಿ ಹಿಟ್ ಆಗಲಿಲ್ಲ, ಆದರೂ ಸಹ ರಾಜಲ್ಲಿರೋ ಅದ್ಭುತ ಕಲಾವಿದನ ಪರಿಚಯ ಮಾಡಿಕೊಡ್ತು. ಸೊ ಒಂದೇ ಪ್ರದೇಶದಿಂದ ಬಂದ 3 ಜನ ಸಿನಿಮಾದಲ್ಲಿ ಸ್ನೇಹಿತರಾಗಿ ಕಾಣೋದಕ್ಕೆ ಒಳ್ಳೆ ಸಿನಿಮಾ ಕೊಡ್ತಿರೋ ರಕ್ಷಿತ್, ರಿಷಬ್ ಮತ್ತೆ ರಾಜ್ ಅವರ ಕತೆ ಇದು. ತಾವು ಬೆಳೆದು ಬಂದಿರೋ ಪರಿಸರ, ಅದರ ಭಾಷೆ, ಅದರ ಜನ, ಇಲ್ಲೇ ಹಲವಾರು ಕತೆಗಳು ಅಡಗಿ ಕೂತಿರ್ತಾವೆ. ಅದನ್ನ ತಂದು ಬೆಳ್ಳಿ ಪರದೆ ಮೇಲೆ ತೋರಿಸಿದ್ರು ಅದನ್ನ ನೋಡಕ್ಕೆ ಪ್ರಪಂಚದಾದ್ಯಂತ ಆಡಿಯನ್ಸ್ ಇದ್ದಾರೆ ಅಂತ ಹೇಳಿಕೊಟ್ಟವ್ರೆ ಈ 3 ಜನ. ಕರ್ನಾಟಕದಲ್ಲಿ ಇದೇ ರೀತಿ ಇನ್ನೂ ಸಾವಿರಾರು ಲಕ್ಷಾಂತರ ಕತೆಗಳು ಅಡಗಿ ಕೂತಿರೋದು. ಅದನ್ನ ಆಚೆ ತರಕ್ಕೆ ಇನ್ನಷ್ಟು ಜನ ಮುಂದೆ ಬರಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸಮಾಪ್ತಿಗೊಳಿಸೋಣ. Follow Kannada Film Community YouTube channel for more such Sandalwood gossips.